ರಂಗ ಬಂದಾಯ ಯಾಕೆ ಹೇಳ್ತಾರಪ್ಪ ಅಂದ್ರೆ ನಾನು ಈ ಮಣ್ಣಲ್ಲಿ ಉಪ್ಪು ಸೊಪ್ಪು ತಿಂದು ಬೆಳೆದು ಕುಟುಂಬ ಸಮೇತ ಇವತ್ತು ಬಂದಿದ್ದೀವಿ. ನಮ್ಮ ಕುಟುಂಬ ಸಮೇತ ಇದೆ. ಯಾಕೆ ಬಂದಿದ್ದೀವಪ್ಪ ಅಂದ್ರೆ ನನಗೆ ಫೈಬ್ರಾಯ್ಡ್ ಅವತ್ತು ಸರಿ ನನ್ನ ಹಣಕಾಸಲ್ಲಿ ಅಧಿಕಾರ ಆದರೆ ನಮ್ಮ ಕೊಂಡಿದ್ದೀವಿ ಅಂತ ಹೇಳೋದು ಯಾಕೆ ಹೇಳ್ತೇವೆ ಅಂತಂದ್ರೆ ಹಾಸ್ಪಿಟಲ್ ಪ್ರಕಾರ ನಾವು ಒಟ್ಟಿಗೆ ನಮ್ಮ ಸ್ಥಿರ ತಾಲೂಕಿಗೆ ಯಾವೇ ಭಾಷೆ ಓಬಿಸಿ ಯಾವ ಸೆಕ್ರೆಟ್ ಕೊಡೋದಿಲ್ಲ. ಅದರಿಂದ ನಾನು ಕೊಂಡಿದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ. ಬಟ್ ಮತ್ತೊಂದು ಮುಖ ನಮ್ಮ ತಾತ ಮುತ್ತಾದಿ ಕಾಲದಿಂದ ನಮ್ಮ ಸಮಾಜ ಬೇರೆ ಸಮಾಜ ನಮ್ಮ ನಂಬಿಸ್ತಾ ಇರೋದು ಉಪವಾಸವಿಲ್ಲ. ನಮ್ಮೊಳಗೆ ಯಾವ ಕೇಳಿದ್ರೆ ಪ್ರಾಣ ಯಾವ ಭಕ್ತಿರನ್ನ ಹೇಳ್ತಾರೆ. ಇವಾಗ ಒಂದು ಮುಸ್ಲಿಂ ಸಹೋದರರು ನಮ್ಮ ಮೈಸೂರು ಅಪ್ಸೆಟ್ ಯಾವ ರಾಜ್ಯದಲ್ಲಿ ಈಗ ಜಾತಿ ಗಣತಿ ಕಲಿದೆ. ಈಗ ಸಪರೇಟ್ ಅಂತ ಎಲ್ಲ ಸ್ಟೇಟ್ಮೆಂಟ್ ನಡೀತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ನಡೀತಿದೆ. ನಾವು ಅಪ್ರೂವ್ ಮುಂದಿಡಿದ್ರು ನಾವೇನು ಅಂತ ವಾರ ನಡೀತಾ ಇದೆ. ನಾವು ಎಷ್ಟರಲ್ಲಿ ಕೇಳಿದಿರೋ ಈಗ ನಮಗೆ ಗೊತ್ತಿಲ್ಲ. ಜಾತಿ ಗಣತಿ ಮೈಸೂರು ರಾಜ್ಯ ಸಪರೇಟ್ ಮುಂದಿನ ಕಾರ್ಯಕ್ರಮ ಅಂತ ಮೆನ್ಷನ್ ಮಾಡಿದರೆ ಸೆನ್ಸಸ್ ಬೋರ್ಡ್ ನಡೆದಿದೆ 1938ರಲ್ಲಿ 1920ರಲ್ಲಿ ಕೂಡ ಸೆನ್ಸಸ್ ನಡೆದಿತ್ತು. ಆದ್ದರಿಂದ ನೀವು ಗುರುತಿರೋದಲ್ಲೇ ಬಳಸಬೇಕು ಅಂತ ಒತ್ತಾಯ ಮಾಡ್ತಾರೆ. ಅದು ಬಳಸಬೇಕ ಬೇಡ ನಾವು ನಿಮಗೆ ಬಂದಿರೋದು ಯಾರೇ ಮಾತಾಡೋಣ ನಿಮ್ಗೆ ಅರ್ಥ ಇರೋದ್ರಿಂದ ಗೊತ್ತಿಲ್ಲ. ನಾನು ಪ್ರಶ್ನೆ ಕೇಳ್ತೀನಿ, ಅದು ಉತ್ತರ ಹೇಳಿ ಆಗ ನಾನು ಕನ್ಫ್ಯೂಷನ್ ಕೂಡ ಕೊಡ್ತೀನಿ. ಮುಂಚೆಗ ಕಾಲನ ಬಳಸಬೇಕು ಅನ್ನೋದು ದಯವಿಟ್ಟು ಕೈ ಎತ್ತಿ. ಯಾವ ಕಾಲಂನಲ್ಲಿ ಯಾವ ಅಷ್ಟೇ ಕಾಲದಲ್ಲಿ 9ನೇ ಕಾಲದಲ್ಲಿ ಜಾತಿ ಕಾಲದಲ್ಲಿ ಕುಟುಂಬಿಗ ಬಳಸಬೇಕು ಅಂತ ಮೈಂಡ್ ಇರೋರು ದಯವಿಟ್ಟು ಕೈ ಎತ್ತಿ. ಯಾರಿಲ್ಲ ಸಂಪರ್ಕ ಉಪಜಾತಿ ಕಾಲದಲ್ಲಿ ಕುಂದಿಗ ಅಂತ ಬಳಸೋದು ನಾವು ಮತ್ತೆ ನೀವು ಶಿರಾಕ್ಕೆ ಏನಾದ್ರು ಹೋಗಿ ಕುಟುಂಬಿಗ ಸಂಘದಲ್ಲಿ ಭಾಷಣ ಬಿಟ್ಟಿದೆ ಅಂತ ನಾನು ಹೋಗಿ ತಂದೆ ಬರ್ತೀನಿ. ಅಲ್ಲೇನಾದ್ರೂ ನೀವು ಬಿಟ್ಟಿದೆ ಅಂತ ಕಲಿಯುತ್ತೀರಂದ್ರೆ ನಾನು ಗಲಾಟೆ ಎಲ್ಲರೂ ಮಾಡಿದ್ರೆ ನಾವು ಮೈಸೂರು ಮಾಡಿದ್ರೆ ಬೆಂಗಳೂರು ಮಾಡಿದ್ದೇನೆ. ನಾನು ಕುಟುಂಬ ಯೋಜನೆ ಸಂಸ್ಥಾಪಕ ಇಲ್ಲ ಅಂತ ನಾನು ಹೇಳಲ್ಲ. ಯಾಕಾಗಿ ಮಾಡಿದ್ಯಪ್ಪ ಅಂದ್ರೆ ಓಬಿಸಿಯಿಂದ ಕೊಟ್ಟಿದ್ರೆ ಈ ಸಮಾಜ ಇಷ್ಟೊಂದು ಹೊರಟೋಗ್ತಿರ್ಲಿಲ್ಲ. ನಾನು ಭಾರತ ಒಂದೇ ಮಾತು ಹೇಳೋದು,